ನನ್ನ ಇಂಡಸ್ಟ್ರಿಗೆ ಎಂಟ್ರಿ ಆದಾಗ ತುಳು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಂಗೆ ತುಳು ಮಾತಾಡೋಕೆ ಬರ್ತಾ ಇರಲಿಲ್ಲ. ನಿಮ್ಗೆ ಗೊತ್ತಿರಲಿಲ್ಲ ತುಳು ಅದಕ್ಕಿಂತ ಮುಂಚೆ? ನನಗೆ ಸ್ಕೂಲಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ತಿದ್ವಿ, ಮನೆಯಲ್ಲಿ ನಾನು ಕೊಂಕಣಿಯಲ್ಲಿ ಮಾತಾಡ್ತೀನಿ. ಕೊಂಕಣಿ ಬೇಸಿಕ್ಲಿ. ಸೊ ಕನ್ನಡ ಬರ್ತಿತ್ತು, ನಮ್ಮ ಮ್ಯಾಂಗ್ಳೂರ್ ಕನ್ನಡ, ಬಿಕಾಸ್ ಮೈ ಸೆಕೆಂಡ್ ಲ್ಯಾಂಗ್ವೇಜ್ ವಾಸ್ ಕನ್ನಡ. ಸೊ ನಾವು ಕನ್ನಡ ಮಾತಾಡ್ತಿದ್ವಿ, ಬಟ್ ತುಳು ಬರ್ತಿರ್ಲಿಲ್ಲ ನನಗೆ, ಅರ್ಥ ಆಗ್ತಿತ್ತು. ಸೊ ಅಫ್ಕೋರ್ಸ್ ನಂಗೆ ಡೈಲಾಗ್ಸ್ ಹೇಳೋದು ಅವ್ರ ಇಂಟರ್ವ್ಯೂಸ್ ಕೊಡುವಾಗ ಎಲ್ಲ, ಡ್ಯೂರಿಂಗ್ ಮೈ ಫಸ್ಟ್ ಸಿನಿಮಾ ಪ್ರಮೋಷನ್ಸ್ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿತ್ತು ಟು ಗಿವ್ ಇಂಟರ್ವ್ಯೂಸ್, ಬಿಕಾಸ್ ತುಳುವಲ್ಲೇ ಮಾತಾಡಬೇಕು. ನಾನು ಕನ್ನಡ ಇಂಗ್ಲೀಷ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಿದ್ದೆ. ದ್ಯಾಟ್ ಈಸ್ ವೆನ್ ಐ ರಿಮೆಂಬರ್. ಬಟ್ ನಂಗೆ ಅರ್ಥ ಆಗುತ್ತೆ ಅಲ್ಲಿದ್ದವರು, ವಿಶ್ ಐ ಕುಡ್ ನೇಮ್ ದಟ್ ಫೆಲೋ, ಐ ಡೋಂಟ್ ವಾಂಟ್ ಟು ನೇಮ್. ಒಂದ್ಸಲ ಹೇಳಿದ್ರಿ ನಾನು ಹೇಳಿದ್ದೀನಿ ಅದು. ತುಳುವಲ್ಲಿ ಹೇಳಿರೋದು ನಮ್ಮ ಡೈರೆಕ್ಟರ್, ಯಾರಿಗೆಲ್ಲ ಕರ್ಕೊಂಡು ಬರ್ತೀರಾ ಸರ್, ಯಾಕೆ ನಮ್ಮವ್ರು ಯಾರು ಇರ್ಲಿಲ್ವಾ, ಹೋಗಿ ಇವ್ಳನ್ನ ಹಾಕಿದ್ದೀರಾ, ಇದಕ್ಕಿಂತ ಒಂದು ಸಿನಿಮಾ ಮಾಡಿದೆ ನಾನು ಬಾಡ್ಲಿ ಮಾಡಿಬಿಡ್ತೀನಿ ಅಂತಿದ್ದ. ಕೇಳಿಸ್ಕೊಂಡೆ, ಹತ್ಕೊಂಡು ಹೋಗಿದ್ದೀನಿ ಮನೆಗೆ. ಮಮ್ಮ ಐ ಡೋಂಟ್ ಟು ಡೂ ದಿಸ್, ಸಾಕು ಇಂಡಸ್ಟ್ರಿ ನಂಗೆ ಬೇಡ ಅಂತ. ನಮ್ಮಮ್ಮ ಅವಾಗ ಹೇಳಿದ್ರು, ದಿಸ್ ಇಸ್ ಫ್ರಮ್ ನೌ ಯು ಶುಡ್ ಸ್ಟಾರ್ಟ್ ಅಂತ. ಮೈ ಸೆಕೆಂಡ್ ಸಿನಿಮಾ ಇನ್ ತುಳು ನಾನೇ ಡಬ್ ಮಾಡಿದ್ದೆ. ಬೈ ದ ಟೈಮ್ ಮೈ ಸೆಕೆಂಡ್ ಅವಾರ್ಡ್ ಕೊಟ್ಟಿರಲಿಲ್ಲ ನನಗೆ ಆ ಟೈಮಲ್ಲಿ. ಏನು ಬರುತ್ತೆ ಇದು, ದ ಸೇಮ್ ಪರ್ಸನ್ ಟುಡೇ, ಈವನ್ ಟುಡೇ ಹಿ ಕಾಲ್ಸ್ ಮೀ 100 times, ಮೇಡಮ್ ಅಚೀವ್ಮೆಂಟ್ ಅವಾರ್ಡ್ ಕೊಡಬೇಕು ತುಳು ಇಂಡಸ್ಟ್ರಿ. ಐ ಡೋಂಟ್ ಬಿಕಾಸ್ ಬಟ್ ಐ ಥ್ಯಾಂಕ್ ಹಿಮ್, ಯಾಕಂದರೆ ಅವ್ರು ಹೇಳಿದ್ರಿಂದ ಐ ಟುಕ್ ದ್ಯಾಟ್ ಥಿಂಗ್ ಇನ್ ಮೈ ಮೈಂಡ್. ಹೌ ಡೇರ್ ಹಿ ಸೇಸ್ ದಟ್. ಒಂದು ಸಿನಿಮಾ ಮಾಡಲ್ಲ ಅಂದಿದ್ರು. ಇಟ್ಸ್ ಆಲ್ಮೋಸ್ಟ್ ಐ ಫಿನಿಶ್ಡ್ ಕಂಪ್ಲೀಟೆಡ್ 12 films 13 films ಇನ್ ಕನ್ನಡ ಆಲ್ರೆಡಿ. ಇಲ್ಲ ಅವಳು ಏನು ನಾನು ಬಾಳ್ ಮಾಡಿಬಿಡ್ತೀನಿ. ಐ ವಿಶ್ ನಾನು ಹೋಗಿ ಅವ್ರಿಗೆ ನೋ ದಟ್ ಫೀಲ್ ಇದೆ ಗೊತ್ತಾ. ಇವನ್ ಟುಡೇ ಬೇಜಾರಾಗುತ್ತೆ ಒಂದೊಂದ್ಸರ್ತಿ ಅವ್ರು ಹೇಳಿದ್ದು. ಬಟ್ ಅಟ್ ದ ಸೇಮ್ ಟೈಮ್ ಐ ಥ್ಯಾಂಕ್ ಹಿಮ್, ಬಿಕಾಸ್ ಅವ್ರು ಅದು ಹೇಳಿದ್ದಕ್ಕೆ ಐ ಲರ್ನ್ ತುಳು. ಇಲ್ಲ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೋ ಮಾಡಬೇಕು ಅಂತ ಇದ್ದಿದ್ದು, ಇಟ್ ಈಸ್ ಬಿಕಾಸ್ ಆಫ್ ದಟ್ ಫೆಲೋ. ಸೊ ನಾವು ಯಾರಾದರೂ ಒಂದೊಂದ್ಸರ್ತಿ ಏನಾಗುತ್ತೆ, ಯಾರಾದರೂ ಹೇಳ್ತೀವಲ್ಲ, ವಿ ಫೀಲ್ ಬ್ಯಾಡ್, ಬಟ್ ಅದನ್ನೇ ತಲೆಯಲ್ಲಿ ಇಟ್ಕೊಂಡ್ರೆ ವಿ ಕ್ಯಾನ್ ಪ್ರೂವ್ ದೆಮ್ ರಾಂಗ್. ಸೊ ಐ ಡಿಡ್ ದ್ಯಾಟ್. And I would suggest all of them to do that.